ಹಿಂದೂ ಧರ್ಮ ಅಲ್ಲ, ಲಿಂಗಾಯತ. ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀರಿ? ನೀ ಯಾಕೆ ವಿಭೂತಿ ಹಚ್ಕೋತೀಪ್ಪ ಸ್ವಾಮಿ? ಎಲ್ಲ ಆಕಳದ್ದು ಗೋವಿಂದ ತಯಾರಾದಂಥದ್ದೇ ವಿಭೂತಿ ಯಾಕೆ ಮಾಡಬೇಕು ಅಂತ ಕೇಳ್ತಾನೆ. ಹಾಗಾದ್ರೆ ನಾಯಿ ಹಂದಿದ್ದು ನೀ ಮಾಡ್ಕೊಂಡು ನೀ ಹಚ್ಕೋ. ನೀ ಯಾಕೆ ಆಕಳದ್ದು ಹಚ್ಕೋತಿ? ನೀ ಯಾಕೆ ಕ್ಯಾಮಿ ಹಾಕೋತಿ? ಇವತ್ತಿನ ಸಭೆಯಲ್ಲಿ ಏನಾದರೂ ಹಿಂದೂ ಅಂತ ಬರ್ಸ್ಲಿಕ್ಕೆ ಒಪ್ಕೊಂಡ್ರೆ ತಮ್ಮ ನಿರ್ಧಾರಗಳೇನಿರ್ತದೆ? ನಾವು ಸ್ವಾಗತ. ಹಿಂದೂ ಅಂತ ಬರ್ಸೇಬೇಕು. ಎಲ್ಲಿ ಹಿಂದೂ ಧರ್ಮವನ್ನು ಅಪಮಾನ ಮಾಡ್ತಾರೋ ಆ ಸಭೆಗೆ ಆ ಸ್ವಾಮಿ ಬಳಿ ನಾವು ಹೋಗೋದಿಲ್ಲ. ನೀವು ಮೊದಲು ಇಲ್ಲಾಂದ್ರೆ ನೀವು ಅದು ನೀವೇನು ಕ್ಯಾಮಿ ಹಾಕುತ್ತಿಲ್ಲ, ಕೆಸರಿ ಹಾಕುತ್ತಿರಲಿಲ್ಲ ಸ್ವಾಮಿಗಳು, ಅದನ್ನು ತ್ಯಾಗ ಮಾಡಿಬಿಡ್ರಿ. ಅದು ಹಿಂದೂ ಸನಾತನ ಧರ್ಮದ ಸಂಕೇತ ಐತಿ. ಯಾವುದು? ಕೇಸರಿ ಸನಾತನ ಧರ್ಮದ ಸಂಕೇತ ಐತಿ. ನೀವು ಬೇರೆ ಪ್ರತ್ಯೇಕ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತರಲ್ಲಿ ಭಾಳಷ್ಟು ಸಾಮ್ಯತೆ ಇದೆ. ಒಬ್ಬ ಬೂಕ್ ಹೇಳ್ತಾನೆ ನೋಡ್ರಿ ಆಚೆದಾಗ. ಇನ್ನೊಬ್ಬ ಇಲ್ಲೊಬ್ಬ ಅದಲ್ಲ ನಾವು ಯಾವ ಬೆಳಗಾವ್ದಾಗ ಯಾವ ರೀ ನಿಜಗುಣಾನಂದ ಅವ ಏನು ಹೇಳ್ತಾನ? ಹಿಂದೂ ಧರ್ಮ ಅಲ್ಲ, ಲಿಂಗಾಯತ. ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀರಿ? ನೀ ಯಾಕೆ ವಿಭೂತಿ ಹಚ್ಕೋತೀಪ್ಪ ಸ್ವಾಮಿ? ಎಲ್ಲ ಆಕಳದ್ದು ಗೋವಿಂದ ತಯಾರಾದಂಥದ್ದೇ ವಿಭೂತಿ ಯಾಕೆ ಮಾಡಬೇಕು ಅಂತ ಕೇಳ್ತಾನೆ. ಹಾಗಾದ್ರೆ ನಾಯಿ ಹಂದಿದ್ದು ನೀ ಮಾಡ್ಕೊಂಡು ನೀ ಹಚ್ಕೋ. ನೀ ಯಾಕೆ ಆಕಳದ್ದು ಹಚ್ಕೋತಿ? ನೀ ಯಾಕೆ ಕ್ಯಾಮಿ ಹಾಕೋತಿ? ಕ್ಯಾಮಿ ಕೇಸರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ, ತ್ಯಾಗದ ಸಂಕೇತ. ನಿನಗೆ ಹಿಂದೂ ಧರ್ಮ ಬ್ಯಾಡಾಗಿತ್ತಂದ್ರೆ ಪಟ ಚೇಂಜ್ ಮಾಡಿರಿ, ಕ್ರಿಶ್ಚಿಯನ್ ರಂಗೆ ಬಿಳಿಯರ್ ಹಾಕೋರಿ. ಇಲ್ಕಂದ್ರೆ ಹಿಂಗೆ ಮಾಡಬೇಡ್ರಿ, ಇದು ಹಿಂದೂ ಸಂಕೇತ, ಹಿಂಗೆ ಮಾಡಿರಿ. ಹಸಿರರಿ ಹಾಕೋರಿ, ಬಿಳಿಯರಿ ಹಾಕೋರಿ, ಮತ್ತು ಯಾವ್ದು ನೀಲಿನೂ ಹಾಕೋಬೇಡ್ರಿ. ಮತ್ತದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ದು ನೀಲಿ ಅಂದರೆ ಅದಕ್ಕೆ ದೊಡ್ಡ ವಿಶಾಲವಾದಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಮಾಡ್ಯಾರ. ಯಾಕೆ ನೀಲಿ ಮಾಡ್ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ತಂದೆಯ ಹೆಗಲ ಮ್ಯಾಗ ಕೂತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ರು. ಆ ದೇವಸ್ಥಾನದಾಗ ಪ್ರವೇಶ ಮಾಡಲಿಲ್ಲ ಅಂಬೇಡ್ಕರ್ ಅವ್ರಿಗೆ, ಅವ್ರ ತಂದೆಗೆ ರಾಮ್ಜಿಗೆ. ಅವಾಗ ರಾಮ್ಜಿಯವ್ರಿಗೆ ಮನಸ್ಸಿಗೆ ನೋವು ಆಗ್ತದೆ. ಅಂಬೇಡ್ಕರ್ ಬಾಬಾ ಸಾಹೇಬ್ರು ಏನು ಕೂತಿದ್ರಲ್ಲಿ ಭೀಮ ಕೇಳ್ತಾನೆ ಅವ್ರ ತಂದೆಗೆ, ಅಪ್ಪ ಇಲ್ಲಿ ನಮ್ಗೆ ಯಾಕೆ ಬಿಡಲಿಲ್ಲ? ಇಲ್ಲಪ್ಪ ನಾವು ಕೆಳಗಿನ ಜಾತಿಯವರು, ಅದಕ್ಕೆ ಈ ದೇವಸ್ಥಾನದಾಗ ಪ್ರವೇಶ ಮಾಡಲಿಲ್ಲ ಅಂದಾಗ ಭೀಮ ಆಕಾಶ ಕಡೆ ನೋಡ್ತಾನೆ. ಇಡೀ ಆಕಾಶ ನೀಲಿ ಇರ್ತದೆ. ಅಂದರೆ ಎಷ್ಟು ಸ್ವಚ್ಛಂದವಾದಂಥ ಆಕಾಶ ಇದೆಯಲ್ಲ, ಅದಕ್ಕೆ ಅವರು ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನು ಪ್ರೀತಿ ಮಾಡಿದ್ರು. ನೀಲಿ ಬಣ್ಣದ ಹಿಂದೆ ಅರ್ಥ ಏನೈತಂದ್ರೆ ಸ್ವಚ್ಛವಾದಂಥ ನೀಲಾಕಾಶ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಲಿ ತೊಗೊಂಡ್ರು. ಸನಾತನ ಧರ್ಮ ಕೇಸರಿ ತೊಗೊಳ್ತು. ನೀವು ಲಿಂಗಾಯತರು ನಾವು ಬೇರೆ ಇಸ್ಲಾಂ ಕಬ್ಬ ಜೋಡಣೆ ಆಗ್ತದಂದ್ರೆ ಹಸಿರ ಕೆಂಪ ಯಾವ್ರೆ ಹಾಕೊಂಡು ಅಡ್ಡಾಡ್ರಿ, ಕೇಸರಿ ಹಾಕೋಬೇಡ್ರಿ. ಅಂಥ ಮಠಾಧೀಶರ ಅವಶ್ಯಕತೆ ನಮ್ಮ ಸಮಾಜಕ್ಕಿಲ್ಲ. ನಿಮ್ಮ ಮಾತು ಯಾರೂ ಕೇಳೋದಿಲ್ಲ. ಯಡಿಯೂರಪ್ಪನ ಮಾತು ನಮ್ಮ ಪಂಚಮಸಾಲಿಗಳು ಕೇಳೋದಿಲ್ಲ. ಯಾಕೆ ನಮ್ಮ ದ್ರೋಹ ಮಾಡ್ಯ? ಅವ್ರು ಲಿಂಗಾಯತನೇ ಅಲ್ಲ ಯಡಿಯೂರಪ್ಪ, ಅದು ವಿಶೇಷ. ಬಳಗಾರರು